ನನ್ನ ಮಾಸ್ಗೆ ಮಾಸು, ಕ್ಲಾಸ್ಗೆ ಕ್ಲಾಸು. ನಾನಿದ್ದೀನಿ, ನನ್ನ ನೋಡಬೇಕು ಅಂದರೆ ಚಿಕ್ಕ ಯಜಮಾನಿ ನೋಡಬೇಕು. ಸೊ ಒಂದು ಬಿಗ್ ಟ್ವಿಸ್ಟ್ ಕಾದಿದೆ ಎಲ್ಲರಿಗೂ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರ್ ಮೇಡಮ್. ನಿಮ್ಮನ್ನು ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಬಜಾರಿ ಅನ್ನೋದು ಫ್ಯಾನ್ಸು ತುಂಬ. ಓಹ್ ಹೌದಾ? ಯಾಕೆ? ನಿಮ್ಮ ರೋಲ್ಗಳೆಲ್ಲ ಮಾಸ್ಕು ಸೈ ಕ್ಲಾಸ್ಗೂ ಸೈ ಅನ್ನೋ ಥರ ಇರುತ್ತೆ ಪ್ರತಿಯೊಂದು. ಹೌದು, ಅಂದರೆ ನನ್ನ ಮಾಸ್ಗೆ ಮಾಸು, ಕ್ಲಾಸ್ಗೆ ಕ್ಲಾಸು. ಯಾರು ನನ್ನ ಜೊತೆ ಹೇಗಿರ್ತಾರೆ ನಾನು ಆ ಥರನೇ ಅವ್ರಿಗೆ ರಿಯಾಕ್ಟ್ ಮಾಡೋದು. ಸೊ ನನ್ನ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೆ ಆಬ್ವಿಯಸ್ಲಿ ಬಜಾರಿ ಆಗ್ತೀನಿ. ಇಲ್ಲ ಚೆನ್ನಾಗಿ ಕೂಲಾಗಿ ಮಾತಾಡಿದ್ರೆ ದೇವ್ರ ಥರ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ. ಎಲ್ಲ ಆಲ್ರೌಂಡರ್ ನೀವು, ಯಾಕೆಂದರೆ ಎಲ್ಲ ಚಾನಲಲ್ಲೂ ಕೂಡ ವರ್ಕ್ ಮಾಡಿದ್ದೀರಾ. ಹೌದು. ಉದಯ ವಾಹಿನಿಯಲ್ಲಿ ಇದು ನಿಮ್ಮ ಥರ್ಡ್ ಆರ್ ಸೆಕೆಂಡ್? ಇಲ್ಲ, ಆ್ಯಕ್ಚುಲಿ ನಾನು ಇದು ಫ್ರೆಶ್ ಪ್ರಾಜೆಕ್ಟ್, ಅಂದರೆ ಫಸ್ಟ್ ಫಾರ್ ಉದಯ ಅಂತಲೇ ಹೇಳಬೇಕು. ಯಾಕಂದರೆ ಪ್ರೀವಿಯಸ್ ಒಂದು ಮಾಡಿದ್ದು ನಾನು ರೀಪ್ಲೇಸ್ಮೆಂಟ್ ಮಾಡಿದ್ದೆ, ಕಾವ್ಯಾಂಜಲಿ ಅಂತ. ಅದರಲ್ಲಿ ಅಂಜಲಿ ಪಾತ್ರನ ನಾನು ರೀಪ್ಲೇಸ್ ಮಾಡಿದ್ದೆ. ಸ್ಟಾರ್ಟಿಂಗ್ ಸ್ವಲ್ಪ ನೆಗೆಟಿವಿಟಿ ಬಂತು, ಆದರೆ ತುಂಬ ಪಾಸಿಟಿವ್ ಆಗಿ ಆಮೇಲೆ ಎಲ್ಲರೂ ನನ್ನನ್ನು ಅಂಜಲಿ ಆಗಿಯೇ ಇಷ್ಟಪಟ್ಟರು. ಸೊ ಇವಾಗ ನನ್ನ ಎಲ್ಲರೂ ಕಾವೇರಿಯಾಗಿ ಹೊಸ ಪ್ರಾಜೆಕ್ಟಲ್ಲಿ ಇಷ್ಟಪಡ್ತಾರೆ. ತುಂಬ ಪ್ರಾಜೆಕ್ಟ್ಸ್ ನಡುವೆ ಈ ಪ್ರಾಜೆಕ್ಟ್ಸ್ನ ಯಾಕೆ ಒಪ್ಕೊಂಡ್ರೆ ಮೇಡಮ್? ಕಾವೇರಿ ಒಳ್ಳೆ, ಫಸ್ಟ್ ಆಫ್ ಆಲ್ ಚಿಕ್ಕ ಯಜಮಾನಿ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಆ್ಯಂಡ್ ಉದಯ ಚಾನಲ್ ಒಂಥರ ಮನಸ್ಸಿಗೆ ಹತ್ತಿರವಾಗಿರೋ ಚಾನಲ್, ಎಲ್ಲರೂ ತುಂಬ ಖುಷಿಯಾಗಿ ಚೆನ್ನಾಗಿರ್ತಾರೆ. ಸೊ ಈ ಥರ ಒಂದು ಪ್ರಾಜೆಕ್ಟ್ ಇದೆ, ನೀವು ಇದಕ್ಕೆ ಆಪ್ಟಾಗಿ ಸೂಟ್ ಆಗ್ತೀರಾ ಅಂತ ನನಗೆ ಕೇಳಿದಾಗ ನನ್ನ ಡೇಟ್ಸೂ ಫ್ರೀ ಇತ್ತು. ಸೊ ಇಲ್ಲ ಅನ್ನೋಕ್ಕಾಗಲಿಲ್ಲ. ಪ್ರತಿಯೊಂದು ಎಷ್ಟೊಂದು ಸೀರಿಯಲ್ಸ್ ಮಾಡಿದ್ದೀರಾ, ಆ ಸೀರಿಯಲ್ಸಲ್ಲಿ ಈ ಸೀರಿಯಲಲ್ಲಿ ಏನು ಡಿಫ್ರೆನ್ಸ್ ಇದೆ? ಇದರಲ್ಲಿ ಆ ಚೇರ್ ಮೇಲೆ ಕೂತ್ಕೊಳ್ಳೋ ಒಂದು ಯಜಮಾನಿಕತ್ವ ಇದೆ ಅಲ್ವಾ, ಅದೇನೇ ಒಂದು ಪ್ರೋಮೋದಲ್ಲೇ ನೋಡ್ಬೋದು. CM ಸೀಟ್ಗೆ ಯಾವ ಥರ ಜನ ಕಿತ್ತಾಡ್ತಿದ್ದಾರೋ ಆ ರೀತಿಯೇ ಇದೆ ಇದೂ. ಹೌದು, ಆ ಥರ ಇದೆ. ಆ್ಯಕ್ಚುಲಿ ಎಲ್ಲದರಲ್ಲೂ ಕೋಇನ್ಸಿಡೆಂಟ್ ಆಗಿ ಮದುವೆ ಆಗಿಬಿಟ್ಟು ಅವ್ರ ಮನೆ ಸೊಸೆ ಆಗೋದು ಅದು ಇದು ಇತ್ತು. ಬಟ್ ಇದು ಒಂದು ಯಜಮಾನಿ ಥರ. ಆ್ಯಕ್ಚುಲಿ ಎಲ್ಲ ಸೀರಿಯಲಲ್ಲೂ ನೀವು ನೋಡಿರ್ಬೋದು, ಯಜಮಾನಿ ಅಂದರೆ ಒಂದು ಎಲ್ಡರ್ಲಿ ಪರ್ಸನ್ಸೇ ಇರ್ತಾರೆ, ಎಲ್ಲ ವಯಸ್ಸಾದವರು, ತಾತ ಮುತ್ತಾತ, ಒಂದು ಹೆಡ್ ಆಫ್ ದ ಫ್ಯಾಮಿಲಿ, ಎಲ್ಲರೂ ದೊಡ್ಡವರೇ ಇರ್ತಾರೆ. ಸೊ ಇದರಲ್ಲಿ ನನ್ನ ಈ ಏಜ್ಗೆ ಅಷ್ಟು ಒಂದು ದೊಡ್ಡ ಯಜಮಾನಿಕತ್ವ ಕೊಡ್ತಾ ಇದ್ದಾರಲ್ವ, ಸೊ ಅದಕ್ಕೋಸ್ಕರ ಇದನ್ನು ಒಪ್ಕೊಂಡೆ. ಈ ಪ್ರಾಜೆಕ್ಟಲ್ಲಿ ನಿಮ್ಮನ್ನ ಇಷ್ಟು ದಿನ ನೋಡಿರೋದಕ್ಕಿಂತ ಡಿಫ್ರೆನ್ಸ್ ಆಗಿ ನೋಡ್ಬೋದಾ? ಖಂಡಿತ ನೋಡ್ಬೋದು. ಈ ಯಜಮಾನಿ ಆಗೋದಕ್ಕೆ ನಾನು ಏನು ಮಾಡ್ತೀನಿ, ನಾನು ಹೇಗೆ ಯಜಮಾನಿ ಆಗ್ತೀನಿ ಅನ್ನೋದೇ ಒಂದು ಇದಿದೆ, ಇದು ಕಾನ್ಸೆಪ್ಟು. ಫ್ಯಾನ್ಸ್ಗೊಂದು ಕ್ವಶನ್ ಏನಂದರೆ, ಏನು ಸಾಧನೆ ಮಾಡ್ತಾರೆ ಪ್ರೋಮೋದಲ್ಲಿ? ಸಾಧನೆ ಅಂತ ಬರುತ್ತೆ. ಆ ಸಾಧನೆ ನೋಡಬೇಕು ಅಂದರೆ ನೀವು ಚಿಕ್ಕ ಯಜಮಾನಿ ಧಾರಾವಾಹಿನ ನಿಮ್ಮ ಉದಯ ಟಿವಿಯಲ್ಲಿ 9:00 ತಪ್ಪದೆ ನೋಡಬೇಕು. ಮೇಡಮ್, ನಿಮ್ಮ ಪರಭಾಷೆಯಲ್ಲಿ ಕೂಡ ಹ್ಯಾಕ್ಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ? ನನಗೆ ತಮಿಳ್ ಮಾಡಿದ್ದೀನಿ ಆ್ಯಂಡ್ ತೆಲುಗು ಮಾಡ್ತಾಯಿದ್ದೀನಿ, ಸೊ ಕನ್ನಡ ಮಾಡ್ತಿದ್ದೀನಿ. ಸೊ ಈ 3 ಲ್ಯಾಂಗ್ವೇಜು. 3 ಸೀರಿಯಲ್ಸ್ 3 ಭಾಷೆಯಲ್ಲಿ ಮಾಡ್ತಿದ್ದೀರಾ. ತುಂಬ ಬ್ಯುಸಿ ಶೆಡ್ಯೂಲ್ ಇದೆ, ಯಾವ ಥರ ಮ್ಯಾನೇಜ್ ಮಾಡ್ತಿದ್ದೀರಾ? ಬ್ಯುಸಿ ಇನ್ ದ ಸೆನ್ಸ್ ತಮಿಳ್ ಶೂಟ್ ಆಗೋಗಿದೆ, ಬಟ್ ತಮಿಳ್ ವಾಸ್ ಆಲ್ಸೋ ಅ ವೆರಿ ಗುಡ್ ಪ್ರಾಜೆಕ್ಟ್. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ರು. ಇವಾಗ ತೆಲುಗು ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ದಿನ ಇಲ್ಲಿ, ಸ್ವಲ್ಪ ದಿನ ಇಲ್ಲಿ, 15 ದಿನ ಇಲ್ಲಿ, 15 ದಿನ ಅಲ್ಲಿ ಅಂದ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅಪ್ಕಮಿಂಗ್ ಮೂವೀಸ್ ಏನಾದ್ರು ಇದೆಯಾ ಮೇಡಮ್? ಖಂಡಿತ. ಯಾರು ಸೀರಿಯಲ್ ಅವ್ರು ಸ್ವಲ್ಪ ಡೇಟ್ಸ್ನ ಬಿಟ್ಕೊಟ್ರೆ ಮಾಡೋಣ ಅದನ್ನು. ಓಕೆ ಮೇಡಮ್. ಚಿಕ್ಕ ಯಜಮಾನಿ ಬಗ್ಗೆ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಒಳ್ಳೆ ಕಾನ್ಸೆಪ್ಟ್ ಇರೋ ಕತೆ ಇದು. ಆ್ಯಂಡ್ ಹಾಗಂತ ಬರೀ ಏನು ದುಡ್ಡಿಗೋಸ್ಕರ ಜಗಳಾಡ್ತಾ ಇರ್ತೀವಿ ಅನ್ನೋದಿಲ್ಲ. ಸೊ ಫ್ಯಾಮಿಲಿ ಕನೆಕ್ಟಿವಿಟಿ ಇದೆ, ಫ್ಯಾಮಿಲಿಯಲ್ಲಿ ಎಮೋಷ್ನಲ್ ಬಾಂಡಿಂಗ್ಸ್ ಕೂಡ ಇದೆ. ಅಕ್ಕ ತಂಗಿ ಇದ್ದಾರೆ, ಅಣ್ಣ ತಮ್ಮ ಇದ್ದಾರೆ. ಸೊ ಒಟ್ಟಿನಲ್ಲಿ ಹೋಲ್ ಪ್ಯಾಕೇಜ್ ಆಫ್ ಎಮೋಷನ್ ಆಗಿರ್ಬೋದು, ಒಂದು ಬಾಂಡ್ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲ ಮನೆ ದೋಸೆ ತೂತೆ ಅನ್ನೋ ಥರ ಇದರಲ್ಲೂ ಏನೇನು ಆಗುತ್ತೆ, ಹೇಗೆ ಅದೆಲ್ಲ ಆಗುತ್ತೆ ಅನ್ನೋದು ಒಂದು ಕಂಪ್ಲೀಟ್ ಪ್ಯಾಕೇಜಸ್ ಚಿಕ್ಕ ಯಜಮಾನಿ. ಯಾಕೆ ನಾವು 9:30 ಶಾರ್ಟಲ್ಲಿ ತುಂಬ ಸೀರಿಯಲ್ಸ್ ಬರುತ್ತೆ, ನಿಮ್ಮ ಸೀರಿಯಲ್ಲೇ ಏನಕ್ಕೆ ನೋಡ್ಬೇಕು ಜನ? ಯಾಕೆ ಅಂದರೆ ನಾನಿದ್ದೀನಿ, ನನ್ನ ನೋಡಬೇಕು ಅಂದರೆ ಚಿಕ್ಕ ಯಜಮಾನಿ ನೋಡಬೇಕು. ಆದರೆ ಒಳ್ಳೆ ಕಾನ್ಸೆಪ್ಟ್ ಇರೋ ಕತೆ, ಜೋಕ್ಸ್ ಅಪಾರ್ಟ್, ಬಟ್ ಒಳ್ಳೆ ಕಾನ್ಸೆಪ್ಟ್ ಇರೋ ಕತೆ ಇದು. ಆ್ಯಂಡ್ ತುಂಬ ಚೆನ್ನಾಗಿದೆ, ನಾವೆಲ್ಲ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೇಕಿಂಗ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಉದಯಾಲಿ ಸೀರಿಯಲ್ಸ್ ಬಂದಿರೋದ್ರಕ್ಕಿಂತ ಇದ್ರ ಮೇಕಿಂಗ್ ಒಂಥರ ಡಿಫ್ರೆಂಟ್ ಆಗಿದೆ, ಕತೆ ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಯಾವ ಚಾನಲಲ್ಲೂ ಈ ಥರ ಕತೆ ಬಂದೇ ಇಲ್ಲ ಅನಿಸುತ್ತೆ. ಸೊ ಒಂದು ಬಿಗ್ ಟ್ವಿಸ್ಟ್ ಕಾದಿದೆ ಎಲ್ಲರಿಗೂ. ನಾನು ಹೇಳಬೇಕು ಅಂದರೆ ವೆರಿ ಕ್ಯೂರಿಯಸ್, ಅಂದರೆ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಟ್ವಿಸ್ಟನ್ನು ಈ ಸೀರಿಯಲಲ್ಲಿ. ಆ ಥರ ಒಂದು ಟ್ವಿಸ್ಟ್ ಈ ಸೀರಿಯಲಲ್ಲಿ ಇದೆ. ಪ್ರತಿಯೊಂದು ಇವಾಗ ನ್ಯೂಸ್ ಚಾನಲ್ ಹಾಕಿದ್ರು CM ಸೀಟ್ಗೋಸ್ಕರ ಕಿತ್ತಾಡ್ತಾರೆ, ನಿಮ್ಮನ್ನ ಉದಯ ಚಾನಲ್ ಹಾಕಿದ್ರು ಪ್ರೋಮೋದಲ್ಲೇ ಆ ಥರ ಇದೆ.
ಅದೇ ಉದಯ ಚಾನಲಲ್ಲಿ ನಾನು ಎಲ್ಲರೂ ಎಷ್ಟೇ ಕಿತ್ತಾಡಿದ್ರು ನಾನು ಆ ಸೀಟ್ ಮೇಲೆ ಬಂದು ಕೂತ್ಕೋತೀನಿ. ಏನು ಸಾಧನೆ ಮಾಡ್ತೀರಾ ಅನ್ನೋದು ಬಂದು ನಿಮ್ಮ ಸೀರಿಯಲ್ ನೋಡಿ ಹೇಳ್ಬೇಕು ಅಂತ. ಹೌದು, ಅದೇ ಬಿಗ್ಗೆಸ್ಟ್ ಟ್ವಿಸ್ಟ್. ಅಂದರೆ ನಾನು ಹೇಗೆ ಆ ಚೇರ್ ಮೇಲೆ ಕೂತ್ಕೋತೀನಿ, ಏನಕ್ಕೆ ಕೂತ್ಕೋತೀನಿ ಅನ್ನೋದೇ ಒಂದು ದೊಡ್ಡ ಟ್ವಿಸ್ಟ್. ನಿಮ್ಮ ದಾರಿ ಸುಲಭ ಇದೆಯಾ, ಈಸಿ ಇದೆಯಾ? ಕಷ್ಟ ಇದೆ, ತುಂಬ ಕಷ್ಟ ಇದೆ. ಈಸಿ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಆಬ್ವಿಯಸ್ಲಿ ಅಷ್ಟು ಜನ ಕಿತ್ತಾಡ್ತಾ ಇದ್ದಾರೆ ಅಂದರೆ ಆ ಚೇರ್ ಮೇಲೆ ಹೋಗಿ ಕೂತ್ಕೊಳ್ಳೋದು ಇಟ್ ಈಸ್ ನಾಟ್ ಈಸಿ. ಇಲ್ಲ ಅಂದರೆ ಯಾರು ಬೇಕಾದರೂ ಹೋಗಿ ಕೂತ್ಕೊಂಡು ನಾನೇ ಯಜಮಾನಿ ಅನ್ಬೋದಿತ್ತು. ಬಟ್ ತುಂಬ ಡಿಫಿಕಲ್ಟೀಸ್ ಇದೆ. ಸೊ ಅದೆಲ್ಲ ಡಿಫಿಕಲ್ಟೀಸ್ನ ದಾಟ್ಕೊಂಡು ನಾನು ಆ ಚೇರ್ ಮೇಲೆ ಹೇಗೆ ಹೋಗ್ತೀನಿ ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಫೈನಲಿ ಫ್ಯಾನ್ಸ್ಗೋಸ್ಕರ ಒಂದು ಡೈಲಾಗ್ ಹೇಳ್ಬೋದಾ? ಎಕ್ಸೆಪ್ಟ್ ಚಿಕ್ಕ ಯಜಮಾನಿ. ನಾನೇ ಈ ಮನೆಯ ಚಿಕ್ಕ ಯಜಮಾನಿ. ಅಲ್ಲ ಮೇಡಮ್, ಬೇರೆ ಸೀರಿಯಲ್ಸ್ ಏನಾದರೂ ಡೈಲಾಗ್ ನಿಮ್ಮ ಫೇವ್ರೇಟಾ? ಹಂಗಂತ ಏನಿಲ್ಲ, ಎಲ್ಲ ನಾನು ಮಾಡಿರೋ ಪ್ರಾಜೆಕ್ಟ್ಸ್ ನನಗಿಷ್ಟನೇ, ಎಲ್ಲನೂ ನನಗೆ ಮನಸ್ಸಿಗೆ ಹತ್ತಿರ. ಅದಕ್ಕೆ ಫ್ಯಾನ್ಸು ರೌಡಿ ಬೇಬಿ ಅಂತ. ಆ್ಯಕ್ಚುಲಿ ಎಲ್ಲನೂ ನಾನು ಮಾಡಿರೋ ಮತ್ತೆ ವಸಂತ ಆಗಿರ್ಬೋದು, ಕಥೆಯೊಂದು ಶುರುವಾಗಿದೆ ಆಗಿರ್ಬೋದು, ಸೀರಿಯಸ್ಲಿ ಎಲ್ಲ ಪಾರ್ಟ್ಸು ನಾನು ಹೆಂಗೆ ಅಂದರೆ ನನಗೆ ಬೈ ಗಾಡ್ಸ್ ಗ್ರೇಸ್ ನನಗೆ ನನ್ನ ಮನೇಲಿ ಸಿಚುವೇಶನ್ ಹೇಗಿದೆ, ನಮ್ಮ ಮನೇಲಿ ನಾವು ಹೇಗಿದ್ದೀವಿ, ಆಮೇಲೆ ಅಪ್ಪ ಅಮ್ಮ ಜೊತೆ ಹೇಗಿರ್ತೀವಿ, ಅದೊಂದು ಎಮೋಷ್ನಲ್ ಕನೆಕ್ಟು, ಆ ಡೈಲಾಗ್ಸು ಎಷ್ಟು ನಮಗೆ ಅದು ಕನೆಕ್ಟ್ ಆಗ್ತಾ ಇರುತ್ತೆ ಅಂದರೆ ತುಂಬ ನನಗೆ ಅದು ಪರ್ಸ್ನಲಿ ಇಷ್ಟ ಆಗಿನೇ ನಾನು ಎಲ್ಲ ಪಾತ್ರನೂ ಮಾಡ್ತಾ ಇರ್ತೀನಿ. ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಮೇಡಮ್ ಇಂಡಸ್ಟ್ರಿಗೆ? ಬಿನ್ 4 years. 4 ಇಯರ್ಸಲ್ಲಿ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ? 6. ಇದು 6th ಪ್ರಾಜೆಕ್ಟ್ ಅನ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಟೈಮ್ 9 ನ್ಯೂಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಳ್ಳೊಳ್ಳೆ ನ್ಯೂಸ್ ಕಂಟೆಂಟ್ನ ಕೊಡ್ತಾ ಇರ್ತೀರಾ. ಹೀಗೆ ಒಳ್ಳೆ ಕಂಟೆಂಟ್ಸ್ನ ಕೊಡಿ, ಒಳ್ಳೆ ಒಂದು ಏನು ನ್ಯೂಸ್ನ ಕವರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್. ಥ್ಯಾಂಕ್ ಯು ಮೇಡಮ್.